ತೋಪಿನ ತಿಮ್ಮಪ್ಪನ ಬಾವಿ. ಈ ಬಾವಿಯನ್ನು ವಿಜಯನಗರ ಕಾಲದಲ್ಲಿ ಗುಜ್ಜಲ ವಂಶದ ನಾಯಕರು ನಿರ್ಮಾಣ ಮಾಡಿದ್ದಾರೆ. ಬಾವಿಯ ದಕ್ಷಿಣ ಬದಿಯ ನೇರವಾಗಿ ಮತ್ತು ಮಧ್ಯಭಾಗದಲ್ಲಿ ಆಂಜನೇಯನ ದೇವಾಲಯವಿದ್ದು, ಗರ್ಭಗೃಹ ಮತ್ತು ತೆರೆದ ಮುಖಮಂಟಪಗಳನ್ನು ಹೊಂದಿದೆ. ಮುಖಮಂಟಪದಲ್ಲಿ ಕಲ್ಯಾಣ ಚಾಲುಕ್ಯರ ಶೈಲಿಯ ಕಂಬಗಳಿವೆ. ಇಲ್ಲಿನ ಒಂದು ಕಂಬದ ಮೇಲೆ ಕ್ರಿಸ್ತಶಕ 1741 ಕಾಲದ ಶಾಸನ ಇದ್ದು, ಆಂಜನೇಯನ ದೇವಾಲಯದ ನಿರ್ಮಾಣ ಮಾಡಿದ ಬಗ್ಗೆ ತಿಳಿಸುತ್ತದೆ. ಬಾವಿಯ ಪೂರ್ವ ಪಶ್ಚಿಮದ ಮೇಲ್ತುದಿಯಲ್ಲಿ ಸಾಲು ಮಂಟಪಗಳಿವೆ. ಯಲಬುರ್ಗಕ್ಕೆ ಪ್ರಾಚೀನ ಕಾಲದಲ್ಲಿ ರಂಬರಗೆ ಎಂಬ ಹೆಸರಿತ್ತು. ಇದು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದ ಸಿಂಧೂರ ರಾಜಧಾನಿಯಾಗಿತ್ತು ಮತ್ತು ವಿಜಯನಗರ ಕಾಲದಲ್ಲಿ ಗುಜ್ಜಲ ವಂಶದ ನಾಯಕರು ಯಲಬುರ್ಗಿಯನ್ನು ರಾಜಧಾನಿ ಮಾಡಿಕೊಂಡು ಆಳಿದ್ದಾರೆ. ಮೆಟ್ಟಿಲುಗಳು 3 ಹಂತಗಳಲ್ಲಿವೆ. ಬಾವಿಯ ತಳಭಾಗದಿಂದ ಬೆಟ್ಟದವರೆಗೆ ಒಟ್ಟು 9 ಹಂತದಲ್ಲಿ ಕಟ್ಟಲಾಗಿದೆ. ಅವು ನಮಗೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಕಾಣುತ್ತವೆ. ಬಾವಿಯ ಪೂರ್ವ ಪಶ್ಚಿಮದ ಮೇಲ್ತುದಿಯಲ್ಲಿ ಸಾಲು ಮಂಟಪಗಳಿವೆ. 48 ಅಡಿ ಉದ್ದ, 40 ಅಡಿ ಅಗಲವಿರುವ ಈ ಬಾವಿಯನ್ನು ಉತ್ತರ ದಕ್ಷಿಣವಾಗಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ. ಬಾವಿಯ ವಾಯುವ್ಯ ಮೂಲೆಗಳಲ್ಲಿ ಪ್ರವೇಶದ ಮೆಟ್ಟಿಲುಗಳಿವೆ. ಯಲಬುರ್ಗಿಯು ಪ್ರಾಚೀನ ಕಾಲದಲ್ಲಿ ರಾಜಧಾನಿಯಾಗಿದ್ದರಿಂದ ಇಲ್ಲಿ ಹಲವಾರು ದೇವಾಲಯ, ಬಾವಿ ಹಾಗೂ ಸ್ಮಾರಕಗಳಿವೆ.